ಕೊಲೆ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ನ ನೋಡೋದಕ್ಕೆ ಅಭಿಮಾನಿಗಳು ಇಷ್ಟೆಲ್ಲ ಆದರೂ ಕೂಡ ಪರಪ್ಪನ ಅಗ್ರಹಾರದತ್ತ ಬರ್ತಾನೆ ಇದ್ದಾರೆ. ಆದರೆ ನಾವಿವತ್ತು ಹೇಳ್ತಾ ಇರುವಂಥ ಸುದ್ದಿ ಖಂಡಿತ ಅವರಿಗೆ ಶಾಕ್ ಕೊಡುತ್ತೆ. ಹಾಗಾದರೆ ಅದೇನು ನೋಡಿ. ದರ್ಶನ್ ಭೇಟಿಗೆ ಬರುವ ಮುನ್ನ ಎಚ್ಚರ. ದಾಸನ ಭೇಟಿಯಾಗಬೇಕು ಅಂದರೆ ಕಟ್ಟುನಿಟ್ಟಿನ ಭದ್ರತೆ. ಅದೇನು ಕದರ್, ಅದೇನು ಆಟಿಟ್ಯೂಡ್. ತಮ್ಮದೇ ಸ್ಟೈಲ್ನಲ್ಲಿ ಸಿನಿಮಾ ಮಾಡಿ ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿದ್ದ ನಿಮ್ಮೆಲ್ಲರ ನೆಚ್ಚಿನ ಸಾರಥಿ ತನ್ನ ಗೆಳತಿಗಾಗಿ ಶ್ರೀಕೃಷ್ಣನ ಜನ್ಮಸ್ಥಳ ಜೈಲಿಗೆ ಸೇರುವಂತಾಗಿದೆ. ದರ್ಶನ್ ಪರಪ್ಪನ ಅಗ್ರಹಾರ ಸೇರಿದಾಗಿನಿಂದ ಸಹಸ್ರಾರು ಅಭಿಮಾನಿಗಳು ಆಪ್ತರು ದರ್ಶನ್ನ ಭೇಟಿಯಾಗಬೇಕು ಅಂತ ಜೈಲಿನ ಬಳಿ ಬರ್ತಾನೆ ಇದ್ರು. ಆದರೆ ಇನ್ಮುಂದೆ ದರ್ಶನ್ನ ಭೇಟಿಯಾಗಬೇಕು ಅಂದರೆ ಕಟ್ಟುನಿಟ್ಟಿನ ರೂಲ್ಸ್ ಜಾರಿಯಾಗಿದೆ. ಹೇಳಿ ಕೇಳಿ ದರ್ಶನ್ ಸ್ಯಾಂಡಲ್ವುಡ್ನ ಮೇರು ನಟ. ತನ್ನದೇ ಆದ ಫ್ಯಾನ್ಸ್ ಬೇಸ್ನ ಹೊಂದಿರುವ ದರ್ಶನ್ ಸದ್ಯ ಜೈಲಿನಲ್ಲಿ ಇದ್ದಾರೆ. ಹೀಗಾಗಿ ಇವರ ಮೇಲೆ ಪೊಲೀಸರು ಹೆಚ್ಚಿನ ನಿಗಾ ಇಟ್ಟಿದ್ದು ದರ್ಶನ್ ಇರುವ ಬ್ಯಾರಕ್ ಬಳಿ ಅಧಿಕಾರಿಯೊಬ್ಬರ ನೇಮಕ ಮಾಡಲಾಗಿದೆ. ಎಸಿಪಿ ಕ್ಯಾಡರ್ ಹೊಂದಿರುವ ಅಧಿಕಾರಿಯಿಂದ ಭದ್ರತೆ ಇದ್ದು ಯಾವುದೇ ಭೇಟಿಯಾಗಬೇಕು ಅಂದ್ರೂ ಇವರ ಪರ್ಮಿಷನ್ ಬೇಕು. ಪ್ರತಿದಿನ ಜೈಲು ಬಳಿ ದರ್ಶನ್ ಭೇಟಿಗೆ ಆಪ್ತರು ಬರ್ತಿದ್ದಾರೆ. ಜೈಲು ಒಳಗೆ ಹೋಗುವ ಮುನ್ನ ನಾವು ದರ್ಶನ್ನ ಭೇಟಿಯಾಗಬೇಕು ಅಂತ ಲೆಟರ್ ಕೊಡಬೇಕು. ಆ ಪತ್ರ ನೇರವಾಗಿ ಅಧಿಕಾರಿ ಬಳಿ ಹೋಗುತ್ತೆ. ಇವರು ದರ್ಶನ್ ಅವರಿಗೆ ತೋರಿಸುತ್ತಾರೆ. ದರ್ಶನ್ ಓಕೆ ಅಂದರೆ ಭೇಟಿಯಾಗಲು ಅವಕಾಶ ಇದೆ, ಬೇಡ ಅಂತ ಹೇಳಿದ್ರೆ ಬಂದವರು ವಾಪಸ್ ಹೋಗಬೇಕು. ದರ್ಶನ್ನ ಆಪ್ತರು ಭೇಟಿಯಾಗಬೇಕಾದ್ರೆ ನೇಮಕವಾದ ಅಧಿಕಾರಿ ಕೂಡ ಅಲ್ಲೇ ಇರ್ತಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ನ ನೋಡೋದಕ್ಕೆ ಅಭಿಮಾನಿಗಳು ಇಷ್ಟೆಲ್ಲ ಆದರೂ ಕೂಡ ಪರಪ್ಪನ ಅಗ್ರಹಾರದತ್ತ ಬರ್ತಾನೆ ಇದ್ದಾರೆ. ಆದರೆ ನಾವಿವತ್ತು ಹೇಳ್ತಾ ಇರುವಂಥ ಸುದ್ದಿ ಖಂಡಿತ ಅವರಿಗೆ ಶಾಕ್ ಕೊಡುತ್ತೆ. ಹಾಗಾದರೆ ಅದೇನು ನೋಡಿ. ದರ್ಶನ್ ಭೇಟಿಗೆ ಬರುವ ಮುನ್ನ ಎಚ್ಚರ. ದಾಸನ ಭೇಟಿಯಾಗಬೇಕು ಅಂದರೆ ಕಟ್ಟುನಿಟ್ಟಿನ ಭದ್ರತೆ. ಅದೇನು ಕದರ್, ಅದೇನು ಆಟಿಟ್ಯೂಡ್. ತಮ್ಮದೇ ಸ್ಟೈಲ್ನಲ್ಲಿ ಸಿನಿಮಾ ಮಾಡಿ ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿದ್ದ ನಿಮ್ಮೆಲ್ಲರ ನೆಚ್ಚಿನ ಸಾರಥಿ ತನ್ನ ಗೆಳತಿಗಾಗಿ ಶ್ರೀಕೃಷ್ಣನ ಜನ್ಮಸ್ಥಳ ಜೈಲಿಗೆ ಸೇರುವಂತಾಗಿದೆ. ದರ್ಶನ್ ಪರಪ್ಪನ ಅಗ್ರಹಾರ ಸೇರಿದಾಗಿನಿಂದ ಸಹಸ್ರಾರು ಅಭಿಮಾನಿಗಳು ಆಪ್ತರು ದರ್ಶನ್ನ ಭೇಟಿಯಾಗಬೇಕು ಅಂತ ಜೈಲಿನ ಬಳಿ ಬರ್ತಾನೆ ಇದ್ರು. ಆದರೆ ಇನ್ಮುಂದೆ ದರ್ಶನ್ನ ಭೇಟಿಯಾಗಬೇಕು ಅಂದರೆ ಕಟ್ಟುನಿಟ್ಟಿನ ರೂಲ್ಸ್ ಜಾರಿಯಾಗಿದೆ. ಹೇಳಿ ಕೇಳಿ ದರ್ಶನ್ ಸ್ಯಾಂಡಲ್ವುಡ್ನ ಮೇರು ನಟ. ತನ್ನದೇ ಆದ ಫ್ಯಾನ್ಸ್ ಬೇಸ್ನ ಹೊಂದಿರುವ ದರ್ಶನ್ ಸದ್ಯ ಜೈಲಿನಲ್ಲಿ ಇದ್ದಾರೆ. ಹೀಗಾಗಿ ಇವರ ಮೇಲೆ ಪೊಲೀಸರು ಹೆಚ್ಚಿನ ನಿಗಾ ಇಟ್ಟಿದ್ದು ದರ್ಶನ್ ಇರುವ ಬ್ಯಾರಕ್ ಬಳಿ ಅಧಿಕಾರಿಯೊಬ್ಬರ ನೇಮಕ ಮಾಡಲಾಗಿದೆ. ಎಸಿಪಿ ಕ್ಯಾಡರ್ ಹೊಂದಿರುವ ಅಧಿಕಾರಿಯಿಂದ ಭದ್ರತೆ ಇದ್ದು ಯಾವುದೇ ಭೇಟಿಯಾಗಬೇಕು ಅಂದ್ರೂ ಇವರ ಪರ್ಮಿಷನ್ ಬೇಕು. ಪ್ರತಿದಿನ ಜೈಲು ಬಳಿ ದರ್ಶನ್ ಭೇಟಿಗೆ ಆಪ್ತರು ಬರ್ತಿದ್ದಾರೆ. ಜೈಲು ಒಳಗೆ ಹೋಗುವ ಮುನ್ನ ನಾವು ದರ್ಶನ್ನ ಭೇಟಿಯಾಗಬೇಕು ಅಂತ ಲೆಟರ್ ಕೊಡಬೇಕು. ಆ ಪತ್ರ ನೇರವಾಗಿ ಅಧಿಕಾರಿ ಬಳಿ ಹೋಗುತ್ತೆ. ಇವರು ದರ್ಶನ್ ಅವರಿಗೆ ತೋರಿಸುತ್ತಾರೆ. ದರ್ಶನ್ ಓಕೆ ಅಂದರೆ ಭೇಟಿಯಾಗಲು ಅವಕಾಶ ಇದೆ, ಬೇಡ ಅಂತ ಹೇಳಿದ್ರೆ ಬಂದವರು ವಾಪಸ್ ಹೋಗಬೇಕು. ದರ್ಶನ್ನ ಆಪ್ತರು ಭೇಟಿಯಾಗಬೇಕಾದ್ರೆ ನೇಮಕವಾದ ಅಧಿಕಾರಿ ಕೂಡ ಅಲ್ಲೇ ಇರ್ತಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ನ ನೋಡೋದಕ್ಕೆ ಅಭಿಮಾನಿಗಳು ಇಷ್ಟೆಲ್ಲ ಆದರೂ ಕೂಡ ಪರಪ್ಪನ ಅಗ್ರಹಾರದತ್ತ ಬರ್ತಾನೆ ಇದ್ದಾರೆ. ಆದರೆ ನಾವಿವತ್ತು ಹೇಳ್ತಾ ಇರುವಂಥ ಸುದ್ದಿ ಖಂಡಿತ ಅವರಿಗೆ ಶಾಕ್ ಕೊಡುತ್ತೆ. ಹಾಗಾದರೆ ಅದೇನು ನೋಡಿ. ದರ್ಶನ್ ಭೇಟಿಗೆ ಬರುವ ಮುನ್ನ ಎಚ್ಚರ. ದಾಸನ ಭೇಟಿಯಾಗಬೇಕು ಅಂದರೆ ಕಟ್ಟುನಿಟ್ಟಿನ ಭದ್ರತೆ. ಅದೇನು ಕದರ್, ಅದೇನು ಆಟಿಟ್ಯೂಡ್. ತಮ್ಮದೇ ಸ್ಟೈಲ್ನಲ್ಲಿ ಸಿನಿಮಾ ಮಾಡಿ ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿದ್ದ ನಿಮ್ಮೆಲ್ಲರ ನೆಚ್ಚಿನ ಸಾರಥಿ ತನ್ನ ಗೆಳತಿಗಾಗಿ ಶ್ರೀಕೃಷ್ಣನ ಜನ್ಮಸ್ಥಳ ಜೈಲಿಗೆ ಸೇರುವಂತಾಗಿದೆ. ದರ್ಶನ್ ಪರಪ್ಪನ ಅಗ್ರಹಾರ ಸೇರಿದಾಗಿನಿಂದ ಸಹಸ್ರಾರು ಅಭಿಮಾನಿಗಳು ಆಪ್ತರು ದರ್ಶನ್ನ ಭೇಟಿಯಾಗಬೇಕು ಅಂತ ಜೈಲಿನ ಬಳಿ ಬರ್ತಾನೆ ಇದ್ರು. ಆದರೆ ಇನ್ಮುಂದೆ ದರ್ಶನ್ನ ಭೇಟಿಯಾಗಬೇಕು ಅಂದರೆ ಕಟ್ಟುನಿಟ್ಟಿನ ರೂಲ್ಸ್ ಜಾರಿಯಾಗಿದೆ. ಹೇಳಿ ಕೇಳಿ ದರ್ಶನ್ ಸ್ಯಾಂಡಲ್ವುಡ್ನ ಮೇರು ನಟ. ತನ್ನದೇ ಆದ ಫ್ಯಾನ್ಸ್ ಬೇಸ್ನ ಹೊಂದಿರುವ ದರ್ಶನ್ ಸದ್ಯ ಜೈಲಿನಲ್ಲಿ ಇದ್ದಾರೆ. ಹೀಗಾಗಿ ಇವರ ಮೇಲೆ ಪೊಲೀಸರು ಹೆಚ್ಚಿನ ನಿಗಾ ಇಟ್ಟಿದ್ದು ದರ್ಶನ್ ಇರುವ ಬ್ಯಾರಕ್ ಬಳಿ ಅಧಿಕಾರಿಯೊಬ್ಬರ ನೇಮಕ ಮಾಡಲಾಗಿದೆ. ಎಸಿಪಿ ಕ್ಯಾಡರ್ ಹೊಂದಿರುವ ಅಧಿಕಾರಿಯಿಂದ ಭದ್ರತೆ ಇದ್ದು ಯಾವುದೇ ಭೇಟಿಯಾಗಬೇಕು ಅಂದ್ರೂ ಇವರ ಪರ್ಮಿಷನ್ ಬೇಕು.
ಪ್ರತಿದಿನ ಜೈಲು ಬಳಿ ದರ್ಶನ್ ಭೇಟಿಗೆ ಆಪ್ತರು ಬರ್ತಿದ್ದಾರೆ. ಜೈಲು ಒಳಗೆ ಹೋಗುವ ಮುನ್ನ ನಾವು ದರ್ಶನ್ನ ಭೇಟಿಯಾಗಬೇಕು ಅಂತ ಲೆಟರ್ ಕೊಡಬೇಕು. ಆ ಪತ್ರ ನೇರವಾಗಿ ಅಧಿಕಾರಿ ಬಳಿ ಹೋಗುತ್ತೆ. ಇವರು ದರ್ಶನ್ ಅವರಿಗೆ ತೋರಿಸುತ್ತಾರೆ. ದರ್ಶನ್ ಓಕೆ ಅಂದರೆ ಭೇಟಿಯಾಗಲು ಅವಕಾಶ ಇದೆ, ಬೇಡ ಅಂತ ಹೇಳಿದರೆ ಬಂದವರು ವಾಪಸ್ ಹೋಗಬೇಕು. ದರ್ಶನ್ನ ಆಪ್ತರು ಭೇಟಿಯಾಗಬೇಕಾದ್ರೆ ನೇಮಕವಾದ ಅಧಿಕಾರಿ ಕೂಡ ಅಲ್ಲೇ ಇರ್ತಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ನ ನೋಡೋದಕ್ಕೆ ಅಭಿಮಾನಿಗಳು ಇಷ್ಟೆಲ್ಲ ಆದರೂ ಕೂಡ ಪರಪ್ಪನ ಅಗ್ರಹಾರದತ್ತ ಬರ್ತಾನೆ ಇದ್ದಾರೆ. ಆದರೆ ನಾವಿವತ್ತು ಹೇಳ್ತಾ ಇರುವಂಥ ಸುದ್ದಿ ಖಂಡಿತ ಅವರಿಗೆ ಶಾಕ್ ಕೊಡುತ್ತೆ. ಹಾಗಾದರೆ ಅದೇನು ನೋಡೋಣ. ದರ್ಶನ್ ಭೇಟಿಗೆ ಬರುವ ಮುನ್ನ ಎಚ್ಚರ. ದಾಸನ ಭೇಟಿಯಾಗಬೇಕು ಅಂದರೆ ಕಟ್ಟುನಿಟ್ಟಿನ ಭದ್ರತೆ. ಅದೇನು ಕದರ್, ಅದೇನು ಆಟಿಟ್ಯೂಡ್. ತಮ್ಮದೇ ಸ್ಟೈಲ್ನಲ್ಲಿ ಸಿನಿಮಾ ಮಾಡಿ ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿದ್ದ ನಿಮ್ಮೆಲ್ಲರ ನೆಚ್ಚಿನ ಸಾರಥಿ ತನ್ನ ಗೆಳತಿಗಾಗಿ ಶ್ರೀಕೃಷ್ಣನ ಜನ್ಮಸ್ಥಳ ಜೈಲಿಗೆ ಸೇರುವಂತಾಗಿದೆ. ದರ್ಶನ್ ಪರಪ್ಪನ ಅಗ್ರಹಾರ ಸೇರಿದಾಗಿನಿಂದ ಸಹಸ್ರಾರು ಅಭಿಮಾನಿಗಳು ಆಪ್ತರು ದರ್ಶನ್ನ ಭೇಟಿಯಾಗಬೇಕು ಅಂತ ಜೈಲಿನ ಬಳಿ ಬರ್ತಾನೆ ಇದ್ರು. ಆದರೆ ಇನ್ಮುಂದೆ ದರ್ಶನ್ನ ಭೇಟಿಯಾಗಬೇಕು ಅಂದರೆ ಕಟ್ಟುನಿಟ್ಟಿನ ರೂಲ್ಸ್ ಜಾರಿಯಾಗಿದೆ. ಹೇಳಿ ಕೇಳಿ ದರ್ಶನ್ ಸ್ಯಾಂಡಲ್ವುಡ್ನ ಮೇರು ನಟ. ತನ್ನದೇ ಆದ ಫ್ಯಾನ್ಸ್ ಬೇಸ್ನ ಹೊಂದಿರುವ ದರ್ಶನ್ ಸದ್ಯ ಜೈಲಿನಲ್ಲಿ ಇದ್ದಾರೆ. ಹೀಗಾಗಿ ಇವರ ಮೇಲೆ ಪೊಲೀಸರು ಹೆಚ್ಚಿನ ನಿಗಾ ಇಟ್ಟಿದ್ದು ದರ್ಶನ್ ಇರುವ ಬ್ಯಾರಕ್ ಬಳಿ ಅಧಿಕಾರಿಯೊಬ್ಬರ ನೇಮಕ ಮಾಡಲಾಗಿದೆ. ಎಸಿಪಿ ಕ್ಯಾಡರ್ ಹೊಂದಿರುವ ಅಧಿಕಾರಿಯಿಂದ ಭದ್ರತೆ ಇದ್ದು ಯಾವುದೇ ಭೇಟಿಯಾಗಬೇಕು ಅಂದರೂ ಇವರ ಪರ್ಮಿಷನ್ ಬೇಕು. ಪ್ರತಿದಿನ ಜೈಲು ಬಳಿ ದರ್ಶನ್ ಭೇಟಿಗೆ ಆಪ್ತರು ಬರ್ತಿದ್ದಾರೆ. ಜೈಲು ಒಳಗೆ ಹೋಗುವ ಮುನ್ನ ನಾವು ದರ್ಶನ್ನ ಭೇಟಿಯಾಗಬೇಕು ಅಂತ ಲೆಟರ್ ಕೊಡಬೇಕು. ಆ ಪತ್ರ ನೇರವಾಗಿ ಅಧಿಕಾರಿ ಬಳಿ ಹೋಗುತ್ತೆ. ಇವರು ದರ್ಶನ್ ಅವರಿಗೆ ತೋರಿಸುತ್ತಾರೆ. ದರ್ಶನ್ ಓಕೆ ಅಂದರೆ ಭೇಟಿಯಾಗಲು ಅವಕಾಶ ಇದೆ, ಬೇಡ ಅಂತ ಹೇಳಿದರೆ ಬಂದವರು ವಾಪಸ್ ಹೋಗಬೇಕು. ದರ್ಶನ್ನ ಆಪ್ತರು ಭೇಟಿಯಾಗಬೇಕಾದ್ರೆ ನೇಮಕವಾದ ಅಧಿಕಾರಿ ಕೂಡ ಅಲ್ಲೇ ಇರ್ತಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ನ ನೋಡೋದಕ್ಕೆ ಅಭಿಮಾನಿಗಳು ಇಷ್ಟೆಲ್ಲ ಆದರೂ ಕೂಡ ಪರಪ್ಪನ ಅಗ್ರಹಾರದತ್ತ ಬರ್ತಾನೆ ಇದ್ದಾರೆ. ಆದರೆ ನಾವಿವತ್ತು ಹೇಳ್ತಾ ಇರುವಂಥ ಸುದ್ದಿ ಖಂಡಿತ ಅವರಿಗೆ ಶಾಕ್ ಕೊಡುತ್ತೆ. ಹಾಗಾದರೆ ಅದೇನು ನೋಡೋಣ. ದರ್ಶನ್ ಭೇಟಿಗೆ ಬರುವ ಮುನ್ನ ಎಚ್ಚರ. ದಾಸನ ಭೇಟಿಯಾಗಬೇಕು ಅಂದರೆ ಕಟ್ಟುನಿಟ್ಟಿನ ಭದ್ರತೆ. ಅದೇನು ಕದರ್, ಅದೇನು ಆಟಿಟ್ಯೂಡ್. ತಮ್ಮದೇ ಸ್ಟೈಲ್ನಲ್ಲಿ ಸಿನಿಮಾ ಮಾಡಿ ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿದ್ದ ನಿಮ್ಮೆಲ್ಲರ ನೆಚ್ಚಿನ ಸಾರಥಿ ತನ್ನ ಗೆಳತಿಗಾಗಿ ಶ್ರೀಕೃಷ್ಣನ ಜನ್ಮಸ್ಥಳ ಜೈಲಿಗೆ ಸೇರುವಂತಾಗಿದೆ. ದರ್ಶನ್ ಪರಪ್ಪನ ಅಗ್ರಹಾರ ಸೇರಿದಾಗಿನಿಂದ ಸಹಸ್ರಾರು ಅಭಿಮಾನಿಗಳು ಆಪ್ತರು ದರ್ಶನ್ನ ಭೇಟಿಯಾಗಬೇಕು ಅಂತ ಜೈಲಿನ ಬಳಿ ಬರ್ತಾನೆ ಇದ್ರು. ಆದರೆ ಇನ್ಮುಂದೆ ದರ್ಶನ್ನ ಭೇಟಿಯಾಗಬೇಕು ಅಂದರೆ ಕಟ್ಟುನಿಟ್ಟಿನ ರೂಲ್ಸ್ ಜಾರಿಯಾಗಿದೆ. ಹೇಳಿ ಕೇಳಿ ದರ್ಶನ್ ಸ್ಯಾಂಡಲ್ವುಡ್ನ ಮೇರು ನಟ. ತನ್ನದೇ ಆದ ಫ್ಯಾನ್ಸ್ ಬೇಸ್ನ ಹೊಂದಿರುವ ದರ್ಶನ್ ಸದ್ಯ ಜೈಲಿನಲ್ಲಿ ಇದ್ದಾರೆ. ಹೀಗಾಗಿ ಇವರ ಮೇಲೆ ಪೊಲೀಸರು ಹೆಚ್ಚಿನ ನಿಗಾ ಇಟ್ಟಿದ್ದು ದರ್ಶನ್ ಇರುವ ಬ್ಯಾರಕ್ ಬಳಿ ಅಧಿಕಾರಿಯೊಬ್ಬರ ನೇಮಕ ಮಾಡಲಾಗಿದೆ. ಎಸಿಪಿ ಕ್ಯಾಡರ್ ಹೊಂದಿರುವ ಅಧಿಕಾರಿಯಿಂದ ಭದ್ರತೆ ಇದ್ದು ಯಾವುದೇ ಭೇಟಿಯಾಗಬೇಕು ಅಂದರೂ ಇವರ ಪರ್ಮಿಷನ್ ಬೇಕು. ಪ್ರತಿದಿನ ಜೈಲು ಬಳಿ ದರ್ಶನ್ ಭೇಟಿಗೆ ಆಪ್ತರು ಬರ್ತಿದ್ದಾರೆ. ಜೈಲು ಒಳಗೆ ಹೋಗುವ ಮುನ್ನ ನಾವು ದರ್ಶನ್ನ ಭೇಟಿಯಾಗಬೇಕು ಅಂತ ಲೆಟರ್ ಕೊಡಬೇಕು. ಆ ಪತ್ರ ನೇರವಾಗಿ ಅಧಿಕಾರಿ ಬಳಿ ಹೋಗುತ್ತೆ. ಇವರು ದರ್ಶನ್ ಅವರಿಗೆ ತೋರಿಸುತ್ತಾರೆ. ದರ್ಶನ್ ಓಕೆ ಅಂದರೆ ಭೇಟಿಯಾಗಲು ಅವಕಾಶ ಇದೆ, ಬೇಡ ಅಂತ ಹೇಳಿದರೆ ಬಂದವರು ವಾಪಸ್ ಹೋಗಬೇಕು. ದರ್ಶನ್ನ ಆಪ್ತರು ಭೇಟಿಯಾಗಬೇಕಾದ್ರೆ ನೇಮಕವಾದ ಅಧಿಕಾರಿ ಕೂಡ ಅಲ್ಲೇ ಇರ್ತಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.